ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲ ಕೆಲಸ ಮಾಡಿ ಬಂದ ಕುಂತೇನು ಶಾಂತಕ? ಹ್ಞೂನ್ವಾ, ಊಟ ಆಗಿತ್ತು ನೋಡಿ. ಹಾರೇ ರೊಟ್ಟಿ ಅನ್ಸ್ ತೆಗೆದ್ನೆ, ಈಗ ರೊಟ್ಟಿ ಅನ್ಸ್ ತೆಗೆದು ತಿಂದು ಏನೋ ಅಡುಗೆ ಮನೆ ಸ್ವಚ್ಛ ಮಾಡ್ಕೊ ಹಂಗೆ ಬಂದು ಕುಂತೀವ. ಸಾಕಾತು ಸೆಕೆ ರೊಟ್ಟಿ ಮಾಡೋರಾಗ ಗಾಳಿಗೆ ಬಂದು ಕುಂತೆ. ಹಂಗೆ ಗೀತಾನು ಬಂದ್ಲ, ಹಂಗೆ ಮಾತಾಡ್ಕೊಂಡು ಕುಂತಿದ್ದೆ ನಾವು. ಯಾಕಂದ್ರೆ ನಾವು ಆಯ್ತಾಗ ಬಂದಿದ್ದಿಲ್ಲ, 4 ದಿನ ಆಗಿತ್ತು. ಇಲ್ಲಿ ಬಿಡ ಗೀತಕ್ಕ, ನಾನು ಊರಿಗೆ ಹೋಗಿದ್ನೆ, ನಮ್ಮ ತವ್ರ ಮನ್ಯಾಗ ಜಾತ್ರೆ ಇತ್ತ. ಹಂಗಾಗಿ 4 ದಿನ ಹೋಗಿ ಬಂದು ನೋಡುವ. ನನಗೂ ಬೇಸರ ಆಗಿತ್ತು, 4 ದಿನ ಇದ್ದು ಬಂದು. ಹೌದು, ಅಲ್ಲಿನ ಜಾತ್ರೆ ಚಲೋ ಆಕೈತಂತೆಲ್ಲ ಎಲ್ಲರೂ ಅಂತಾರೆ ನಿಮ್ಮ ಊರಾಗ. ಹೂನ ಯಾಕ, ಏನು ನೋಡಂಗಿರ್ತೈತಿ ಬಿಡು, ಎಲ್ಲ ಭಾರಿ ಇರ್ತೈತಿ. ಜಾತ್ರೆ ಮಾತ್ರ ಮಸ್ತ್ ಇರ್ತೈತಿ. ಒಂದು ನಂಬಿಕೆ ಐತೆ, ಹಂಗೆ ಬೇಡ್ಕೊಂಡಿದ್ದೆಲ್ಲ ಆಕೈತಿ ಅಂತ ಹೇಳಿ. ಜಗ್ ಮಂದಿ ನಮಸ್ಕಾರ ಹಾಕರು, ಅವ್ರು ಎಲ್ಲ ಬೇಡ್ಕೊಂಡಾರ, ಹರಕೆ ತೀರ್ಸಾರ. ಬೇರೆ ಊರಿಂತ್ರ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ. ನಡೀತೈತೆ ಆ ದೇವಿದು, ಹಂಗಾಗಿ ಭಾಳ ಪವರ್ಫುಲ್ ಐತಿ. ಹೌದಾ ಶಾಂತಕ, ನಾನು ಈ ಸರಿ ಹೋಗ್ಬೇಕಂತ ಮಾಡಿದ್ನಿ, ಮಾಲೆ ಎಲ್ಲ ನೋಡಿ. ಎಲ್ಲ ಮುಂದಿನ ಸರಿ ನಾನು ನಿನ್ನ ಕೂಡ ಹೋಗಂತ ಅದಕ್ಕೆ. ಮತ್ತೆ ನಿಂಗವನ ಯಾಕೆ ತುರತುರ್ಲೆ ಹೊಂಟಲ್ಲ? ನಿಂಗವಕ್ಕ ಯಾಕೆ ಅಷ್ಟಾಕ ಅರ್ಜೆಂಟ್ಲೆ ಹೊಂಟಿ? ಎಲ್ಲ ಹೊಂಟಿ ಬಾ ಇಲ್ಲೇ. ಯಾಕೆ ಬಿಡವ, ಇಲ್ಲೇ ಒಂಚೂರು ಬ್ಯಾಂಕಿಗೆ ಹೋಗಿ ಬಂದು. ಹೌದಾ, ಬಾರಿ ಅಕ್ಕ ಕೂತು ಬಾ. ಬಾ ದಿನ ಕಂಡಿಲ್ಲ. ಅವ ಎಲ್ಲಿ ಕೂತ್ಕೊಂತೀವಿ? ಹಾರೆ ಹಂಗೆ ಬಿಟ್ಟು ಹೋಗಿದ್ದ ನೋಡು. ಎಲ್ಲ ಅಡಿಗೆ ಮನೆ ಹಂಗೆ ಹರಿ ಬಂದನಿ. ಹಿಂಗೆ ಬ್ಯಾಂಕ್ ಕದ್ಲಕತ್ಪ ಅಂತ ಹೇಳಿದವರ ಹೋಗಿದ್ನೇವ. ಬಾರ, ನಾನು ಹಂಗೆ ಅಡುಗೆ ಮನೆಯಾಗ ಓಟು ಬಿಟ್ಟು ಬಂದೇನಿ. ನಾನು ಹೋಗಿನ್ನು ಅಡುಗೆ ಮನೆ ಸ್ವಚ್ಛ ಮಾಡೋಕೆ ರೊಟ್ಟಿ ಮಾಡ್ತಾಗ ಹಂಗೆ ಕುಂತೇನಿ. ಬಾ ಒಂದು ಚಣ ಕುಂತು ಹೋಗ್ತೇನೆ. ಬಾ, ಹಂಗ್ಯಾಕೆ ಮಾಡ್ತೀನಿ? ನೀವು ಬಿಡಂಗೆ ಕಾಣಂಗಿಲ್ಲ ಬಿಡುವ. ಇಕ್ಕ ಬ್ಯಾಂಕಿಗೆ ಯಾಕೆ ಹೋಗಿದ್ದೆ ನಿಂಗವಕ್ಕ? ಅದು ಗೃಹಲಕ್ಷ್ಮಿ ರೊಕ್ಕ ಬಂದೇ ಇಲ್ಲ ಬಿಳ್ಳೆ. ಮೆಸೇಜ್ ಬಂದಿಲ್ಲ, ಏನಿಲ್ಲ. 2-3 ತಿಂಗಳು ಆಯ್ತು ನೋಡಿ, ರೊಕ್ಕನ ಬಂದಿಲ್ಲ. ಅಮೇದಾಗ ಬಂದಿದ್ದು ಹೊಳ್ಳಿ ಬಂದೇ ಇಲ್ಲ. ಅದಕ್ಕೆ ಅಕೌಂಟ್ಗೆ ಬಂದತನ ಅಂತ ನೋಡಕ್ಕೆ ಹೋಗಿದ್ದೆ, ಚೆಕ್ ಮಾಡ್ಸಕ್ಕೆ. ಬಂದೇ ಇಲ್ಲ ಬಿಳ್ಳೆ ರೊಕ್ಕ. ಯಾಕೆ? ಅಯ್ಯೋ, ನಮಗೂ ಬಂದಿಲ್ಲ ಬಿಡ. ಯಾಕೆ 3-4 ತಿಂಗಳು ಆಯ್ತು ನೋಡು. ಅವಾಗ ಬಂದಿದ್ದು ಮೇದಾಗ ಬಂದು ಹೊಳ್ಳಿ ಬಂದೇ ಇಲ್ಲ ನೋಡು. ನಮ್ಮ ಯಜಮಾನು ನಿನ್ನೇನು ಬಂದು ಚೆಕ್ ಮಾಡಿಸ್ಕೊ ಬಂದ. ರೊಕ್ಕನು ಬಂದಿಲ್ಲ ತಗೋ ನಿನ್ನ ಪಾಸ್ಬುಕ್ ಅಂತಂದು. ಅವನು ನನಗೆ ಬಂದಿತ್ತು ಜೂನ್ದಾಗ 1 ತಿಂಗಳು ಬಂದಿತ್ತ ನೋಡಿ. ಏನು ಬಂದಿತ್ತ ಇಲ್ವಾ ನನಗೂ ಜಾಸ್ತಿ ಇಲ್ಲ. ನನಗೂ ಬಾಸಿದೆ ಬಂದಿಲ್ಲ ಬಿಡ. ನನ್ನ ಮಗಳು ಅನ್ನಾಗತ್ತಿಲ್ಲ ಬಂದೇ ಇಲ್ಲ ನೋಡಿ ರೊಕ್ಕ, ಬಂದೇ ಇಲ್ಲ ನೋಡಿ ರೊಕ್ಕ ಅಂತ ಹೇಳಿ. ನೀನು ಬಂದತನ್ ಶಾಂತಕ್ಕ ರೊಕ್ಕ ಗೃಹಲಕ್ಷ್ಮಿದು? ನನಗೂ ಬಂದಿಲ್ಲ ಬಿಳ್ಳೆ. ನನ್ನ ಮಗನ ಅನ್ನಕತ್ತಿದ್ದ ಬಂದೇ ಇಲ್ಲ ನೋಡಿ ರೊಕ್ಕ. 3-4 ತಿಂಗಳು ಆಯ್ತು ಗೃಹಲಕ್ಷ್ಮಿದು ಅಂತ ಹೇಳಿ ಅಂದ. ಒಂದು 10,000 ಅಷ್ಟೇ ಜಮಾ ಆಗಿದ್ದು ನೋಡಷ್ಟೇ. ಹೊಳ್ಳಿ ಬಂದೇ ಇಲ್ಲ ನನ್ನ ರೊಕ್ಕ. ಯಾರಿಗೆ ಹಾಕಿಲ್ಲ ಬಿಡ. ಎಲ್ಲರೂ ಅನ್ನಕತ್ತಿದ್ರು ನನಗೂ ಬಂದಿಲ್ಲ ನಿಮಗೂ ಬಂದಿಲ್ಲ. ಅದೇನೋ ಮಾಡ್ಬೇಕು ಅಂತಾರೆ ಒಂದಿಷ್ಟು ಮಂದಿ ಇಲ್ಲ ಬರ್ತೈತಿ ಅಂತಾರೆ. ಏನು ಒಂದು ತಿಳಿಯವಲ್ದು. ನಾನು ಆಷಾಢಕ್ಕಿತ್ತ ಬಂದ್ರೆ ಕೇಳ್ಬೇಕಂತಾನೆ. ಯಾಕಿನೇ ಯಾಕೆ ಬರೋವಲ್ಲು ಬಂದ್ರೆ ಕೇಳ್ಬೇಕು ಮತ್ತು ಅದ್ರದ್ದು ಏನು ಅಂತ ಹೇಳಿ. ಉಪಯೋಗ ಆಗಿದ್ದು ಬಿಡ. ಅವ್ರ ರೊಕ್ಕ ಒಂದು ಸ್ವಲ್ಪ ಮಂತನ ನಡ್ಸಕ್ಕೆ. ನಾನು ಮೊನ್ನೆ ಹಿರೇತನ ಮಾಡೋಕೆ ಹಳೆ ಸಾಮಾನಿದ್ದು ಕಬ್ಬನದ್ದು ಹಾಕಿದ್ನೇವ. ಹಾಕಿ ಒಂದು ಮಿಕ್ಸರ್ ತೊಗೊಂಡೆ ತಡಿ ಅಂತ ಹೇಳಿ ತೊಗೊಂಡೆ. ಮಿಕ್ಸರ್ ಹಾಳಾಗಿತ್ತು ಅಂತ ಹೇಳಿ ಮ್ಯಾಲಿನ 1,500 ರೂಪಾಯಿ ಕೊಡ್ಬೇಕು. ನಾ ಗೃಹಲಕ್ಷ್ಮಿ ರೊಕ್ಕ ಬಂದು ಕೊಡ್ತಾನೆ ತಗೋರಪ್ಪ ಅಂತ ಹೇಳಿದ್ದೆ. ವಾರ ಬರ್ತಾನೆ ರೊಕ್ಕ ಕೇಳ್ತಾನೆ. ನನಗಂತೂ ಅಸಹ್ಯದಂಗೆ ಆಗ್ಬಿಟ್ಟತಿ. ನಾ ಕೊಡ್ತಾನೆ ಅಂತ ಹೇಳಿ ಸಾಕತ್ಬಿಟ್ಟನಿ. ಇವ್ರು ನೋಡಿದ್ರೆ ಹಾಕೋವಲ್ರು ರೊಕ್ಕನ ಎಲ್ಲರ. ನಂದೇನು ಕತಿ. ನಾನು ಈ ಗೃಹಲಕ್ಷ್ಮಿ ಯೋಜನೆ ನಂಬಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹಚ್ಬಿಟ್ಟನಿ. 3,500 ರೂಪಾಯಿ ಫೀಸ್ ಅಂತ. ನಾನು ತಿಂಗಳ 500 ರೂಪಾಯಿ ಕೊಟ್ರೆ ಅದು ಬಿಡು. ಒಂದು 4 ತಿಂಗಳು ಅದು ಮುಟ್ಟು ಹಾಕತಿ. ಒಂದು 500-1,000 ರೂಪಾಯಿ ಕೊಟ್ಟು ಕಸಿರತ್ತ. ಅಂದ್ರೆ ಇದು ಹಚ್ಚಿ ಬಂದ ನೀವು 1 ತಿಂಗಳು ಕೊಟ್ಟು ಕಳ್ಸೇನಿ ನೋಡ. ಗೃಹಲಕ್ಷ್ಮಿ ರೊಕ್ಕದಾಗ 1,000 ರೂಪಾಯಿ ಕೊಟ್ಟು ಫೀಸ್ ಕಟ್ಟೇನಿ. ಇನ್ನೂ 2,000 ರೂಪಾಯಿ ಕೊಡೋಕು. ಆಕಿ ಏನು ಟೀಚರ್ ಹಂಗೆ ದಿನ ಹೇಳಿ ಕಳಿಸ್ತಾ ಅಂತ. ನಿಮ್ಮ ಮಮ್ಮಿಗೆ ಫೀಸ್ ಕಟ್ಟಾನ ಅಂತ ಹೇಳಿ ಈಗ ನಮ್ಮ ಗೌಡನ ಕುಟಾಗ ಇಸ್ಕೊಂಡು ಕಟ್ಬೇಕು ನೋಡ. ಅವ್ನು ಕೇಳಿದ್ರೆ ಬೈದ ಬಿಡ್ತಾನ. ನಾನು ಇನ್ನೊಂದು ಹಾಕಿದ್ರೆ ಓಸು ಹಾಕಿ ಬಂಡಲ್ ತಗೋಕಂತ ಮಾಡಿದ್ದೆ. ಅವ್ರೇನು ಹಾಕಲಿಲ್ಲ. 10,000 ರೂಪಾಯಿದಾಗ ಎಲ್ಲಿ ಬರ್ತಾವ? ಈಗ 70-80 ರೂಪಾಯಿ ಆಗೈತೆ ಬಂಗಾರ. ಈ ಬಂಗಾರ ತೊಗೊಳಕ್ ಬಿಡ ಯಾಕ. ನಾವು ಮಂತನ್ ನಡ್ಸೋರು ನಮ್ಮ ಕುಡುಕ್ ಗಂಡ್ರ ಕೈಯಾಗ ಮನೆ ನಡೆಯಲ್ಲ. ಈ ರೊಕ್ಕದಾಗ ಎಷ್ಟ ಉಪಯೋಗ ಆಗಿತ್ತು ಗೊತ್ತಾನ. ನಮ್ಮನೆಯಾಗ ಅದ್ರ ಉಪಯೋಗ ತೊಗೊಂಡ್ರೆ ಭಾಳ ಮಂದಿ ಆಗ್ಬಿಡಕ್ಕ. ಯಾರು ನನ್ನ ರೊಕ್ಕ ಭಾಳ ಮಾಡಿಲ್ಲ. ಎಲ್ಲರೂ ಮಕ್ಕಳು ಶಾಲೆ ಅದಕ್ಕೆ ಇದಕ್ಕೆ ಸಾಮಾನ್ಯ ತೊಗೊಂಡಾರ. ಯಾರು ಹಂಗೆ ವೇಸ್ಟ್ ಮಾಡಿಲ್ಲ ಪಾಪ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ತೊಗೊಂಡ್ರೆ ತಾರಪ್ಪಾಗ ಅಂತ ಮಾಡಿದ್ದೆ. ಮತ್ತು ಬರಲೇ ಇಲ್ಲ. ಹೊಸ ಮಂದಿ ಅಕೌಂಟ್ ಹಾಕ್ಯಾರ ಅಂತಾರೆ, ಹೊಸ ಮಂದಿ ಹಣ್ಣು ಹಾಕ್ತಾರ ಅಂತಾರೆ, ಹೊಸ ಮಂದಿ ಇಲ್ಲ ನನಗೆ ಬಂದೈತಿ ಅಂತಾರೆ. ನಾನು ಅದ್ರ ಕತಿ ಬಂದ ಕರೆ ನೋಡಿ. ಅಲ್ಲೇ ನಿಂಗವ ನಿಮ್ಮ ಅತ್ತಿ ಬೇರೆ ಅಡಿಗೆ ಮಾಡ್ಕೊಂಡು ನಕ್ಕತ್ತ ಅಂತಲ್ಲ? ಹೌದಾ? ಪೂನೆ ಆಕಿ ಪಡ್ಸಲ್ಯಾಗ ಮಾಡ್ಕೊತ ಅಡಿಗೆ ಮನೆ ಮಾಡ್ಕೊತಾನೆ ನೋಡಿ. ಯಾಕೆ ಹಿಂಗ್ಯಾಕೆ ಜಗಳಾಡ್ರಿ? ಏನು ಎದ್ರ ಸಂಬಂಧ? ಯಾಕಿಲ್ಲವ ಹಂಗೆ ಈ ನನ್ನ ಗಂಡು ಕುಡಿಯೋ ಸಂಬಂಧ ಜಗಳ ಮಾಡ್ತಾ ದುಡಿಯಲ್ಲ ದುಡ್ಡು ಪಡೆಯಲ್ಲ. ನನ್ನ ಗಂಡನ ನೋಡ್ಕೋಬೇಕು. ಇನ್ನು ನಿಮ್ಮನ್ನು ಇನ್ನೂ ಎಷ್ಟು ದಿನ ಅಂತ ಅವ್ನು ನೋಡ್ಬೇಕು. ನಿಮಗೆ ಜವಾಬ್ದಾರಿ ಬರೋದು ಯಾವಾಗ ಅಂತಾನ ಅಂಥೇಳಿ ಅವರ ಇಬ್ಬರು ನಮ್ಮ ಅತ್ತಿ ಮಾವ ಜಗಳಾಡಿ ನಾವು ಬೇರೆ ಇರ್ತೀವಿ ಅಂದ್ರೆ ನಿಮಗೆ ಗೊತ್ತಾಕೈತಿ ಅಂಥೇಳಿ ತಮ್ಮ ತಾವು ಅಡುಗೆ ಮಾಡ್ಕೊಳತ್ತಾರ.
ನಾವು ಬ್ಯಾಡ ಅಂದ್ವಿ, ನಾನು ನನ್ನ ಮಗಳು ಭಾಳ ಬ್ಯಾಡ ಅಂದ್ವಿ. ಅವ್ರು ಏನು ಕೇಳಲಿಲ್ಲ. ನಿನ್ನ ಗಂಡಗೆ ಒಂಚೂರು ಬುದ್ಧಿ ಬರಲಿ ಅಂದರು. ಮತ್ತು ಅದ ಸಂತಿನ ಇಟ್ಟಾನ. ಅಯ್ಯ ಕದ್ರಿಯಲ್ಲ, ಏನಾಯ್ತು ನೀವು ಬ್ಯಾಳೆ ಮಾಡ್ಕೊಂಡು ಉಣ್ಬೇಡಂತೆ. ಪಾಪ ನಿಮ್ಮ ಮತ್ತೆ ಯಾಕಿನೋ ವಯಸ್ಸಾದೈತಿ, ನೀನೇ ಮಾಡಿ ಹಾಕು, ಹಂಗೆ ಮಾಡಬಾರ್ದು. ನಾ ಏನು ಅನ್ನಲ್ವ, ಆಕಿನ ಬರಂಗಿಲ್ಲ ಮಾಡಿರ್ತೇನೆಲ್ಲ ಮತ್ತೆ ಬೇಡವಾ ಅಂತ ಏನು ಮಾಡಲಿ. ಆದ್ರೆ ಇವ್ರ ಅತ್ತಿ ಸ್ವಲ್ಪ ಜೋರದ ಶಾಂತಕ್ಕ, ಏನೋ ಬಲು ತಿರ್ಸಷ್ಟಿದೈತಿ. ತಂದ ತಂದ ಹಾಕಂತೈತಿ. ಹಂಗ್ಯಾಕಂತಿಲ್ಲ ಪಾಪ ಅವಳಿ ಬಿಡ, ಹಂಗದ ಬಿಡ ಆಕಿ. ಅಡ್ಗೆ ಏನು ಮಡಿಯಾಗಿತ್ತವೆ ಡಬ್ಬಿಗೆ ಏನು ಕಟ್ಕಸಿ ಮಗಳಿಗೆ. ನನ್ನ ಮಗಳು ಹತ್ತಾಳ, ಅಯ್ಯ ರಾಧಾರ್ ಮಮ್ಮಿ ಎಷ್ಟು ಮಸ್ತ್ ಮಾಡ್ತಾರೆ ಗೊತ್ತನ್ನ ಮಮ್ಮಿ ಅಡ್ಗಿನ, ಭಾರಿ ಮಾಡಿ ಕಸಿರ್ತಾರ ಅಂಥೇಳಿ. ಏನೇನು ಕಟ್ಟಿಯದು ಡಬ್ಬಿಗೆ? ಏನು ಬಿಡಯಕ್ಕ, ಏನದು ಇವತ್ತು ಆಲೂ ಪರೋಟ ಮಾಡಿದ್ದೆ. ಒಂಚೂರು ಆಲೂ ಪರೋಟ, ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಕಟ್ಕೊಂಡೋಗಿ ಆಲೂ ಪರೋಟ ಚಿತ್ರಾನ್ನ. ರೊಟ್ಟಿ ಕಟ್ಕೊಂಡು ಹೋಗಲ್ಲೇ ಹಾಕಿದೊಂದು ದಿಮಾಕ್. ರೊಟ್ಟಿ ಒಟ್ಟವನು ಕಟ್ಟಿದ್ರೆ ಹಂಗೆ ತೊಗೊಂಬರ್ತಾಳೆ. ಅದಕ್ಕೆ ಏನಾರ ಮಾಡಿ ಮಮ್ಮಿ ಅಂತ. ಮತ್ತು ರೊಟ್ಟಿ ಅಂತೂ ತಿನ್ನಲ್ಲ, ಮತ್ತು ಹುಡುಗರಿನ ಉಪವಾಸ ಬರ್ತವೆ ಸರಿ ಅಂಥೇಳಿ ಅವೇನು ತಿಂತಾವ ಅವನ್ನ ಮಾಡಿ ಕಟ್ ಕಳಿಸ್ತೀನಿ ನಾವು. ಮತ್ತು ಏನು ನಮ್ಮಕ್ಕಿನ್ನ ರೊಟ್ಟಿ ಕಟ್ಟತ್ಲೆ ಜಕ್ಕಂತ ಬಿಡೆಯವ. ರೊಟ್ಟಿ ಕಟ್ಟತ್ಲೆ ಆಳೆ ಬಿಟ್ಕೊಂಡ ಬಂದಿರ್ತಾ, ಸಾಲನ್ನು ಅನ್ಸುತ್ತೆ, ಅನ್ನ ಉಂಟಾಳ, ರೊಟ್ಟಿ ಹಂಗೆ ಬಿಟ್ಕೊಂಡು ಬಂದಿರ್ತಾ. ನನ್ನ ಮಗನು ಅವನೇವ ರೊಟ್ಟಿ ಹಚ್ಚಿನ ನೋಡು, ರೊಟ್ಟಿ ಕಟ್ಟಾಕತ್ನ ಬ್ಯಾಡ ಬಿಡೆಯವ, ನಾ ಶಾಲೆಯಾಗ ಉಂಟಾನಿ ಅಂತತೆ. ಈಗಿನ ಹುಡುಗರು ಭಾರಿ ಬೆರಕಿ. ನನ್ನ ಮಕ್ಳಂತೂ ಬೆಳೆದ ಗೊತ್ತಾಗಲಿಲ್ಲ. ಅದಲ್ಲದ ಬೆಳೆದು ಈಗ ಅಲ್ಲೇ ತಾವು ನೋಡ್ಕೊಂತಾವ್ ನೋಡಿ ಚಿಂತೆ ಇಲ್ಲ. ಹುಡುಗರು ದೊಡ್ಡುವಾಗ ಮಟ್ಟ ಬಳುತ್ತೆ ಇದು ಯವ್ವ. ಹುನೇಕ್ಕ ಆವಾಗ ನಂಗೆ ಅಲ್ಲಿ ಹುಡುಗರು ಬೇಕಂದಿದ್ದು ಬೇಕಾ. ಈಗಿನಕ್ಕ ಎಲ್ಲರ ಹಳ್ಳಿ ಅವು ಏಟು ಓದ್ತಾವೇನೋ, ಅವು ಡಿಮ್ಯಾಂಡ ಭಾರಿ ಇರ್ತವೆ. ನಮ್ಮ ಇನ್ನೂ ಬೇಕು ಬಿಡ ಶಾಂತಕ್ಕ, ನಮ್ಗೆ ಇನ್ನೂ ಹೊಡೆಯೋರು ಒಂಚೂರು ಮಾತ್ರ ಕೇಗಿಳು. ನಮ್ಮ ತಮ್ಮನ ಮಗ ಈಗ ಸಣ್ಣ ಐತಿ 2 ವರ್ಷದ್ದು. ಆ ಪುಣ್ಯಾಕ್ ಹಿಂಗೆ ಹಿಡಿದಿದ್ದು ಈ ಸಾಮಾನು ಹಿಡಿದ್ನವ್ರ ಆ ಸಾಮಾನು ಬೇಕು ನೋಡೋಂಗೆ ಆಗ ತಂದ್ಕೊಡೋಕೆ ಅಷ್ಟು ಮಂಡಾಡ್ರೆ ಏನು ಉಡಾಳ ಬ್ಯಾಳ. ಇಂಥ ಹುಡುಗರು ಎಲ್ಲಿ ನೋಡಿದ್ದಿಲ್ಲ ಬಿಡುವ ನಾ. ಈಗಿನ ಹುಡುಗರು ಹಂಗೆ ನಮ್ಮ ಇನ್ನೂ ಬೇಕು. ಹ್ಞೂ ನನ್ನ ತಂಗಿ ಮೊಮ್ಮಗನು ಬಂದಿತ್ತು ಮೊನ್ನೆ, ಏನು ಮುಟ್ಟು ಉಡಾಳವ ಬ್ಯಾಡದ ಅಷ್ಟು ಉಡಾಳಿದ್ದು ನೋಡಿ. ಎಲ್ಲರ 2 ಅಣ್ಣ ತಮಗೆ ಒಂದೊಂದು ವರ್ಷ ಬರಕ್ ಐತಿ. ಒಂದು 3 ವರ್ಷದ್ದು, ಒಂದು 4 ವರ್ಷದ್ದು ಅದಾವು. ಮನೆ ಕತನ್ ಗಡಿಸ್ಕೈ ಬಿಟ್ಟು ನಮ್ಮ ಮನೆ ಮ್ಯಾಗಲ ಕೆಳಗಮ್ಮ ಇಟ್ರು ನೋಡು. ನಾವು ಇದ್ವ ಇಲ್ಲ ನಂಗಿದ್ದು. ಇನ್ನು ಏನು ಹಂಗೆ ಬ್ಯಾಡದ ನಮ್ಮನೆ ಹಾಳಿಗಿನ ಹುಡುಗರು. ಅದೇನ ಕರೆ ಬಿಡ ಅಕ್ಕ. ತಗೋರಕ್ಕ, ನಾನು ಇನ್ನೂ ಈ ರೊಟ್ಟಿ ಮಾಡಿ ಹಂಗೆ ತೆಗೆದಿಟ್ಟು ಬಂದೆ. ನೀ ಊಟ ಅಡುಗೆ ಸ್ವಚ್ಛ ಮಾಡಿ ಅನ್ನಪನ್ನ ಮಾಡಿ ಒಂದು ಸರಿ ಬದು ಅರ್ಬಿ ಇವಪ್ಪ. ನೀವೇನು ಆರಾಮದಿರಿ? ನಾನು ಕೆಲಸ ಭಾಳದವ, ನಾ ಬರ್ತಂತ. ಆತಗ ಹೋಗಿ ಬಾಯವ. ಈ ಕನ್ನಡ ಬಗ್ಸಿ ಅಲ್ಲ ನಿಂಗೆ ಅಕ್ಕ. ಯಾಕಿಲ್ ಬಿಲ್ಲೆ ಕುಂತ್ರ ಹೇಳಾಕ ಬರಲ್ವ ಯವ. ನಡ ಹಿಡ್ಕೊಂಬಿಟ್ಟ ಹಿಡ್ತತಿ. ಎಲ್ಲರ ಕುಂತ್ನಂದ್ರೆ ಭಾಳ ತನಕ ಎದ್ದೇಳಕ್ಕೆ ಬರಲ್ಲ. ಎದ್ದು ನಿಂತಿದ್ನಂದ್ರೆ ಭಾಳ ತನಕ ಒಂದು ಅರ್ಧ ತಾಸು 1 ತಾಸು ನಿಂತಂದ್ರೆ ಕುಂದ್ರಾಕ ಬರಲ್ಲ. ಶಟ್ಕೊಂಡು ನಿಂತು ಬಿಡ್ತೈತೆ ಬೆನ್ನಿಂದ ಭಾಳ ತ್ರಾಸ ಐತೆ ಬಿಡೆಯವ ನನಗೂ. ಹೋಗಿ ತೋರಿಸ್ಕೊಂಬರ್ಲಿ ಮತ್ತದನ್ನ. ಹಿಂಗೆ ಬೇಡ, ಮುಂದೆ ತ್ರಾಸಕತ್ ನೋಡು. ಹೋಗ್ಬೇಕು ಬಿಡಕ್ಕ. ನಾನು ಇದು ಗೃಹಲಕ್ಷ್ಮಿ ರೊಕ್ಕ ಬಂದಿಂದ ಎಲ್ಲ ಮಾಡಿದ್ರೆ ಅಂತ ಇಟ್ಕೊಂಡಾನಿ. ಇದ್ರ ರೊಕ್ಕನ ಬರೋಲ್ಲ. ನೋಡ್ಬೇಕು ಯಾವ್ರ ಬದುಕಿಗೆ ಹೋದಾಗ ರೊಕ್ಕ ಬಂದ್ರು ಹೋಗ್ಬೇಕು ನಾವು. ಅಲ್ಲೇ ಗದಗ್ನ್ಯಾಗ ಸರ್ಕಾರ ದವಾಖಾನೆ ಫ್ರೀ ನೋಡ್ತಾರಂತ ನೋಡಕ್ಕ. ಅಲ್ಲಿ ಹೋಗು, ಚಲೋ ಐತೆ ದವಾಖಾನೆ. ಹೊಸಾದ್ ಮಾಡ್ರ ದವಾಖಾನೆ ಭಾರಿ ಐತಿ. ಅಲ್ಲಿ ಹೋಗಿ ಫ್ರೀ ನೋಡ್ತಾರೆ ನೋಡಿ. ತೋರಿಸ್ಕೊಂಬ, ಒಂದು ಆಧಾರ್ ಕಾರ್ಡ್ ಒಯ್ಯಿ. ನಿನ್ನ ಮಗನ ಸೂಟಿ ಇದ್ದಾಗ ಕರ್ಕೊಂಡು ಹೋಗಿ ತೋರಿಸ್ಕೊಂಬ. ಹೌದಂತ ಅಂದಿದ್ಲು ಅಲ್ಲಿ ನಮ್ಮ ನೆಗಣ್ಣಿ. ನನಗೂ ಆಗಿದ್ದೇ ಇಲ್ವಾ, ಹೋಗ್ಬೇಕು ನೋಡಮ್ಮ ಯಾವಾಗಾರ ಅಂತ. ನಾನು ಭಾಳ ದಿನ ತನ್ನಾಕತ್ತು. ಈಗೆಲ್ಲ ಹೊಕ್ಕಿ ನೋಡ್ಬೇಕು ಯಾವಾಗ ಆಕತ್ತವ. ಹೋಗ್ಬೇಕು. ಹಬ್ಬ ಒಂದು ಕಾಲಾಗ ಬಂತು. ಹಬ್ಬ ಮುಗಿದಿನ ಕಡಿಕ ಹೋಗಿ ಬರ್ಬೇಕು ಒಂದಿನ. ಆಯ್ತು ಅಕ್ಕ. ಆಯ್ತಲ್ವ, ನಾ ಏನು ಬರ್ತಾನೆ. ನೀವು ಮುಂದುವರೆಸ್ರಿ ನಿಮ್ಮ ಮಾತುಕತೆನ. ಅಯ್ಯ ಈಕೇನು ಹಗರಿಲ್ತವ್ರ ಅಯ್ಯಕ್ಕ. ಶಾಂತಕ್ಕ ನೀನಕ್ಕಿನ ಹಗರ್ ಮಾಡಿ ನಾನು ಹಿಂಗೆ ಹೋಗ್ಕನ್ನ. ಅಯ್ಯೋ ಆಯ್ಕಿ ಅವ್ರ ಅತ್ತೆ ಕೈಯಾಗ ಹಿಡ್ಕೊಂಡಾಳ. ಪಾಪದ ತಲೆ ಕಟ್ಟೋದಕ್ಕೆ ಹೋಗೈತಿ. ಅಂದಕ್ಕೆ ಬಳೆ ಬಚ್ಚಾಗೈತಿ ಆಯ್ಕಿದಂತ. ಕುಡ್ಕನ್ ಗಂಡನ ಕಟ್ಕೊಂಡು 2 ಮಕ್ಕಳನ್ನ ಓದಿಸ್ಕೊಂತ ಈಕಿ ಗಟ್ಟಣದ ಅಂತೆ ಆಗೈತಿ. ಯಾರು ಆಗಿದ್ರೆ ಮತ್ತೊಬ್ರು ಆಗಿದ್ರೆ ಯಾವಾಗ ತವ್ರ ಮನೆಗೆ ಹೋಗ್ತಿದ್ರೆ ಅವ್ರ ಅತ್ತಿ ಅಂತ ಬಾಯಿ ಇದ್ದಕ್ಕಿನ್ನ ಬಾಯಿ ಸತ್ತಕ್ಕಿನ್ನ ಮಲಯಾಳಿಗಕ್ಕಿ ಜಗ್ಗ ಜೋರದ ಅಳೆಯವ ನಿಂಗವ ಅವರಿಲ್ಲಕ್ಕಿ. ನಮಗೆಲ್ಲ ಗೊತ್ತಿದ್ದು ಬಿಡೆಯವ. ಹೋಗಿಂದ ಯಾಕೆ ಬಗ್ಗೆ ಹಿಂದೆ ಮುಂದೆ ಮಾತಾಡ್ತಿದ್ದೆ ಯವ. ಹೋಲಿ ಯಾಕೆ ಸುಳ್ಳ ಅಂದಿದೆ. ಅದು ನಮ್ಮ ಗುಣ ಆಗಿತ್ತವ. ಹೆಣ್ಮಕ್ಳ ಗುಣನೇ ಅದು. ಮುಂದೆ ಒಂದು ಹಿಂದೆ ಒಂದು.
ಅದಂತ ನೀ ಎಲ್ಲರ ಹೆಣ್ಮಕ್ಳು ಓಸ್ರವ್ರೆ ಇವ ಮುಂದೊಂಥರ ಹೇಳ್ತಾರೆ ಹಿಂದೊಂಥರ ಹೇಳ್ತಾರೆ ಓಸ್ರವ್ರ ಅವ್ರು ಹೆಂಗಸ್ರವ್ರ ಗಂಡಸ್ರವ್ರೆ ಬಿಡವ ಈಗ ಅವರು ಅವರ ಆಗ್ಯಾರ ಎಲ್ಲರೂ ಅವರ ನೋಡಾಗಿತ್ತವ ಜಗತ್ನ್ಯಾಗ ಯಾರಾದರೂ ಮುಂದೊಂಥರ ಹೇಳ್ತಾರೆ ಹಿಂದೊಂಥರ ಹೇಳ್ತಾರೆ ಹಂಗೆ ಓದು ಜಗತ್ತು ನಾವು ಹಂಗೆ ಇರೋದ ಮತ್ತೇನು ಮಾಡೋದು ಅದೇನ ಕರೆ ಬಿಡು ಶಾಂತಕ್ಕ ಎಲ್ಲರೂ ಮುಂದೊಂಥರ ಇದ್ದು ಹಿಂದೊಂಥರ ಮಾತಾಡ್ತಾರವ ಈ ಮಾತಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದ ಶಾಂತಕ್ಕ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕು ಮಾತಾಡಿದ್ರು ಅವ್ರಿಗೇನು ಮಾತಾಡಿ ಒಂದು 5 ನಿಮಿಷದ ಮಾತು ಅಷ್ಟೇ ಅವ್ರಿಗೆ ಅದು ನಮ್ಮದು ಜೀವನ ಇರ್ತೈತಲ್ಲಿ ಅವ್ರು ಮಾತಾಡಿ ಹೋಗ್ಬಿಡ್ತಾರೆ ನಾವು ಅದ್ರ ಸಂಬಂಧ ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದಲ್ಲ ಯಾರು ಮಾತು ತಲೆ ಕೆಡ್ಸ್ಕೊಳಲ್ಲ ನೋಡೋಣ ಅಂತ ಮಾತಾಡ್ಕೊ ಹೊರ ಬಿಡ್ಕ್ಯಾರ ಅನ್ ಸುಮ್ಮನೆ ಆಗ್ಬಿಡ್ತಾನೆ ನಾನೇನ ನನ್ನ ಮನೆ ಏನೋ ಅಷ್ಟ ನನ್ನ ಮಕ್ಕಳ ಕೆಲಸ ಏನು ಇಟ್ಟ ನೋಡುವ ಜೀವನ ಅದೇನ ಕರೆ ಬಿಡಗಿತ್ತವ ಯಾರು ಮತ್ತೆ ತಲೆ ಕೆಡ್ಸೋಬಾರ್ದು ಈಗಿನ ಕಾಲದಾಗ ನಾವು ಹೆಂಗಿದ್ರು ಅಂತಾರ ಅಣ್ಣರು ಹೆಂಗಿದ್ರು ಅಂತಾರ ನೋಡುವ ನೀ ಚಂದಿಗಿದ್ರು ಅಂತಾರ ಚಂದ ಇರ್ಲಿಲ್ಲ ಅಂದ್ರು ಅಂತಾರ ನೀ ಚಂದಾಗ ಬಳತ ಮಾಡ್ಕೊಂಡು ಅಂದ್ರು ಅದ್ರಾಗ ಒಂದು ಏನರ ಕಲ್ಲು ಹುಡುಕಿ ಕಲ್ಲು ಹಾಕ್ತಾರ ಈಗಿನ ಮಂದಿ ಅಂತರೂ ಮಂದಿ ಬಗ್ಗೆ ಮಾತಾಡಲಿಲ್ಲನ ಅವ್ರಿಗೆ ಅರಗಂಗೆ ಇಲ್ಲ ನಾವು ನೋಡಿದ್ರೆ ಹೇಳ್ತಾನೆ ನೋಡು ಯಾಕೆ ಸುಳ್ಳು ಹೇಳ್ಬೇಕು ಎಲ್ಲರೂ ಅವರ ಇನ್ಯಾಗ ಈ ಜಗತ್ತಿನಾಗ ಮಂದಿ ಮಾತಾಡಿದ್ರೆ ಕೂಳು ಇಳಿಯೋದು ಅವ್ರ ಬಗ್ಗೆ ನಾವೆಲ್ಲ ತಲೆ ಕೆಡ್ಸೋಬಾರ್ದು ಅದೇನ ಕರೆಯವ ಆಯ್ತು ನಾನು ಬರ್ತೇನೆ ತೋರ ಸಂತಕ್ಕ ನಂದು ಕೆಲಸ ಐತಿ ಮಧ್ಯಾಹ್ನ ಅಡುಗೆ ಪಡಿ ಮಾಡೋಕೆ ರೊಟ್ಟಿ ಪಟ್ಟಿ ಮಾಡೋಕೆ ನಾನು ಮುಂಜಾನೆ ರೊಟ್ಟಿ ಮಾಡಿದ್ದಿಲ್ಲ ಬರ್ತೇನೆ ತಗೋ ನಾನು ನನ್ನ ಬಗ್ಗೆನೂ ಮಾತಾಗಿದ್ದಾಳೆ ಮತ್ತು ನಾವು ಅವತ್ತಲೇ ನನ್ನ ಹಿಂದಿಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ ಈಗ ಏನಾದಿದ್ರೆ ಹೇಳ್ಬಿಡ್ರಿ ಈ ಸುಬ್ಬಕ್ಕ ಹಿಂಗಂದು ಹೋಗು ಏನು ಹಂಗೆ ಎಲ್ಲರ ಬಗ್ಗೆ ಮಾತಾಡೋಕೆ ನಮ್ಮ ಇದು ಮಾಡಿ ಏನೇ ಹೋಗು ನೀನೊಳೆ ಕತ್ತಿಗಾಲ್ದಕ್ಕಿ ಈ ಹೋಗು ಮನೆಗೆ ಆಗಿತ್ತಕ್ಕ ನಿನ್ನ ಬಗ್ಗೆ ನಾವು ಯಾವಾಗ ಮಾತಾಡಿಲ್ವ ಹೆಂಗ್ಯಾಕಂತೀಯ ಹೋಗು ನಾವು ಯಾಕೆ ಹಂಗೆ ಮಾತಾಡೋಕೆ ಹೋಗೋಣ ನಾವೆಲ್ಲ ಒಂದೇ ಮುಂದೆ ಹೆಂಗಿರ್ತೀವಿ ಹಿಂದೆ ಹಂಗೆ ಇರ್ತೀವಿ ಈಕಿ ಮಾತಾಡ್ತಾಳಲ್ಲ ಏನು ಹಿಂಗವಕ್ಕ ಅದಕ್ಕೆ ಮಾತಾಡಿದ್ಬಿಡೇವ ನಾವು ಆಕಿ ಬಗ್ಗೆ ಇಲ್ಲ ನಾನು ಹಂಗೆಲ್ಲ ಮಾತಾಡೋಕೆ ಹೋಗಲ್ಲ ಆತು ಹೋಗ್ಬರ್ತಂತವ್ರೆ ನಿಂಗೆ ಶಾಂತಕ್ಕ ಹೋಗ್ಬಾರವ ನಾನು ಒಂದು ವಾರ ಐತಿ ಮುಗಿಸ್ಕೊತಾನೆ ನಾನು ಹೋಗ್ಬರ್ತಂತವ್ರೆ ಶಾಂತಕ್ಕ ನಾನು ಮುಂಜಾನೆ ಡೆವಲಪ್ ಮಾಡ್ಕೊಂತಿದ್ದೆ ಈಗ ಒಂದು ರೊಟ್ಟಿ ಪಟ್ಟಿ ಮಾಡೋಕೆ ನನ್ನ ಗಂಡು ಬರ್ತಾನೆ ನೀರು ಹಾಸಿ ನಾನು ಹೋಗ್ಕಂತವ ಆಯ್ತು ಬರೋ ಬಾ ನಾನು ಒಂಚೂರು ಹಾರೆ ಐತಿ ಮುಗಿಸ್ಕೊತೇನೆ ಯಾಕ ಆಯ್ತು ಬರ್ತೇನೆ ಆಯ್ತು ಬರೀ ಫ್ರೆಂಡ್ಸ್ ನಾನು ಹೋಗಿ ಬರ್ತೀನಿ ನೀವು ಅಷ್ಟೇ ಯಾರೇನು ಮಾತಾಡಿರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಾಯಿ ಬೊಗಳಿರು ದೇವ್ಲೋಕ ಹಾಳಾಗಲ್ಲ ನಮ್ಮ ಜೀವನ ನಮಗೆ ಅಂದ ಹೊಕ್ಕಾರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾರ ಮಾತನ್ನು ನಾವು ಗಟ್ಟಿರ್ಬೇಕು ಅಷ್ಟೇ ನಾವು ಗಟ್ಟಿದ್ರೆ ನಮ್ಮಂತನೂ ಗಟ್ಟಿ ಹೌದಿಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು